ಎಲ್ರಿಗೂ ಜೈ ಆರ್ ಸಿ ಬಿ ರೀ. ನೋಡ್ರಿ ಇವತ್ತು ತಿಂಡಿ ಅನ್ನಪ್ಲಿ ಇಲ್ರಿ. ಯಾಕಪ್ಪ ಅಂತಂದ್ರೆ ಇದು ಆ ಕಡೆ ಗುಜರಾತ್ ಒಳಗೆ ನಮ್ಮ ಮೊಹಮ್ಮದ್ ಸಿರಾಜ್ ಅವ್ರು ಅದಾರ, ಈ ಕಡೆ ಆರ್ ಸಿ ಬಿ ಒಳಗೆ ನಮ್ಮ ಹುಲಿ ಐತಿ ಕಿಂಗ್ ಕೊಹ್ಲಿ ಅವರು. ಇವ್ರು ನೋಡ್ರಿ 2024ಕ್ಕೆ ಫುಲ್ ತಿಂಡಿ ದೋಸ್ತಿ ಐತ್ರಿ. ಯಾಕಪ್ಪ ಅಂತಂದ್ರೆ ಈ ಕಡೆ ಒಂದು 5 ಅವ್ರದ್ದು ಏನು ಮ್ಯಾಚ್ ಅವ್ರು ಏನು ಮೊಹಮ್ಮದ್ ಸಿರಾಜ್ ಅವ್ರು ಏನು ನಮ್ಮ ಟೀಮ್ ಒಳಗೆ ಬಂದಾರ ನೋಡ್ರಿ. ಅವತ್ತಿನ ಹಿಡಿದು ವಿರಾಟ್ ಕೊಹ್ಲಿ ಅವ್ರದ್ದು ಮತ್ತು ಮೊಹಮ್ಮದ್ ಸಿರಾಜ್ ಅವ್ರದ್ದು ಫುಲ್ ಒಂದು ಫ್ರೆಂಡ್ಶಿಪ್ ಅಪ್ಪ ಅಂತಂದ್ರೆ ಅವ್ರದ್ದು ಫ್ರೆಂಡ್ಶಿಪ್ ನೋಡೋಕೆ ಅಂತ ಎಲ್ಲರನ್ನೂ ಕಣ್ಣು ತುಂಬ್ಕೋಬೇಕ್ರಿ. ಅಂಥ ಫ್ರೆಂಡ್ಶಿಪ್ ಇತ್ತು ಮೊಹಮ್ಮದ್ ಸಿರಾಜ್ ಅವ್ರದ್ದು ಮತ್ತು ವಿರಾಟ್ ಕೊಹ್ಲಿ ಅವ್ರದ್ದು ಭಾರಿ ಫ್ರೆಂಡ್ಶಿಪ್ ಇತ್ತು. ಬಟ್ ಅವರು ನಮ್ಮ ಆರ್ ಸಿ ಮ್ಯಾನೇಜ್ ಮಾಡಿದವರು ಸಿರಾಜ್ ಅವ್ರಿಗೆ ಬಿಟ್ಟು ಕೊಟ್ಟರು. ಅವರು ಗುಜರಾತ್ದವ್ರು ತೊಂದರು. ಆದ್ರೆ ಇವತ್ತು ಗುಜರಾತ್ದವ್ರದ್ದು ಮತ್ತು ನಮ್ದು ಆರ್ ಸಿ ಮ್ಯಾಚ್ ಐತಿ. ಇವತ್ತು ಏನಾಗ್ತದೆ ಏನಿಲ್ಲೋ. ಯಾಕಪ್ಪ ಅಂತಂದ್ರೆ ಬಾಲಿಂಗ್ ಹಾಕೋ ಟೈಮಿಗೆ ಅವ್ರಿಗೂ ಒಂದು ಸ್ವಲ್ಪ ದುಃಖ ಆಗ್ಬೋದು, ಬ್ಯಾಟಿಂಗ್ ಆಡೋ ಟೈಮಿಗೆ ನಮ್ಮ ಹುಲಿ ಅವ್ರಿಗೂ ಸ್ವಲ್ಪ ದುಃಖ ಆಗ್ಬೋದು. ಯಾಕಪ್ಪ ಅಂತಂದ್ರೆ ಅವ್ರದ್ದು ಅಂಥ ಫ್ರೆಂಡ್ಶಿಪ್ ಐತ್ರಿ. ಆದ್ರೆ ಈ ಮ್ಯಾಚೇ ಐತ್ರಿ, ಏನು ಮಾಡೋಕ್ಕಾಗಲ್ಲ, ಆಡಲೇಬೇಕಾಗ್ತದೆ ರೀ. ಏನು ಆಗ್ತದೇನಪ್ಪ ಅಂತ ಇವತ್ತು ನೋಡಾಮ್ರಿ. ಇವತ್ತು ಯಾಕಪ್ಪ ಅಂತಂದ್ರೆ ನಾವೇ ಭಾಳ ದುಃಖದಾಗಿದ್ದೀನಿ ರೀ. ಯಾಕಪ್ಪ ಅಂತಂದ್ರೆ ಮೊಹಮ್ಮದ್ ಸಿರಾಜ್ ಅವರಿಗೆ ಬಿಟ್ಟು ಕೊಡೋದಿಲ್ಲ. ಬಿಟ್ಟು ಕೊಟ್ಟರೆ ಇವಾಗ ಏನು ಮಾಡೋಕೆ ಬರಲ್ರಿ. ಇದೊಂದು ವರ್ಷ ಏನು ಆಗ್ತಿಲ್ಲ ನೋಡಾಮ್ರಿ. ಇವತ್ತಂತೂ ಗುಜರಾತ್ ನಮ್ದು ಆರ್ ಸಿ ಬಿ ಮ್ಯಾಚ್ ಐತಿ. ತಿಂಡಿ ಯಾರಪ್ಪ ಅಂತಂದ್ರೆ ಇದು ಗಿಲ್ ಅವರು ಮತ್ತು ಕಿಂಗ್ ಕೊಹ್ಲಿ ಅವರು. ಇವ್ರದ್ದು ನಮ್ಮದು ಆರ್ ಸಿ ಬಿದವ್ರದ್ದು ತಿಂಡಿ ಐತಿ. ಏನಾದೇನಪ್ಪ ನೋಡಮ್ರಿ. ಯಾಕಪ್ಪ ಅಂದ್ರೆ ಮೊಹಮ್ಮದ್ ಸಿರಾಜ್ ಅವ್ರ ಸಂಗಟ ನಮ್ದಂತೂ ತಿಂಡಿ ಇಲ್ರಿ. ಯಾಕಪ್ಪ ಅಂತ ಅವ್ರು ಬಾಲಿಂಗ್ ಹ್ಯಾಂಗೆ ಹಾಕಲಕ್ಕ ವಿಕೆಟ್ ಹಾಕಿ ತೆಗಿಲಕ್ಕ ಅವ್ರ ಸಂಗಟ ನಮ್ದೇನು ತಿಂಡಿ ಇಲ್ಲ. ಅವ್ರು ಸರಿಯಾಗಿರಲಿ. ನಮ್ಮ ಹುಲಿ ಅಂತೂ ಯಾವಾಗಲೂ ಸರಿಯಾಗಿನೇ ಇರ್ತದೆ, ಅದ್ರ ಬಗ್ಗೆ ಎರಡು ಮಾತೇ ಇಲ್ರಿ. ಆದ್ರೆ ಒಂದು ಸ್ವಲ್ಪ ಒಂದು ಜರ ಅದು ಮಣ್ಣಿನ ದಿನ ಒಂದು ಸ್ವಲ್ಪ ವಿಡಿಯೋ ಮಾಡಿ ಹಾಕ್ತಾ ಅಂದಿದ್ರಿ. ಬಟ್ ಅದು ಒಂದು ಸ್ವಲ್ಪ ಕೆಲಸ ಒತ್ತಡದಿಂದ ಹಾಕೋದಾಗಲಿಲ್ಲ. ಒಂದು ಸ್ವಲ್ಪ ಅದ್ರ ಬಗ್ಗೆ ನಾನು ಸ್ವಲ್ಪ ವಿಸ್ತಾರ ಹೇಳ್ತೀನಿ ರೀ. ನೋಡ್ರಿ, ನಮ್ಮದು ಮತ್ತು CSKದವರು ಏನು ಮ್ಯಾಚ್ ಇತ್ತು ನೋಡ್ರಿ 28ನೇ ತಾರೀಕಿಗೆ. ಅದು ತಿಂಡಿ ಮ್ಯಾಚ್ ಇತ್ತು ರೀ. ಅದು ತಿಂಡಿ ಮ್ಯಾಚ್ ಬಗ್ಗೆ ಒಂದು ಸ್ವಲ್ಪ ಇನ್ನೊಂದು ಜರ ಹೇಳ್ತೀನಿ ರೀ. ನೋಡ್ರಿ, ಇವು ಟಾಸ್ ತೊಗೊಳೋಣ, ನಾವು ಬಾಲಿಂಗ್ ತೊಗೊತೀವಿ ಬಂದಿರು ಬಾಲಿಂಗ್ ತೊಗೊಳೋಣ. ಮತ್ತೆ ನೀವು ಏನು ನಾವು ಬಾಲಿಂಗ್ ಹಾಕಿ ಇವಕ್ಕೆ ಒಂದು ಬರೀ 120ರೊಳಗೆ ಇವಕ್ಕೆ ಕಟ್ ಹಾಕ್ತೀವಿ ಅಂದಕ್ಕೆ ಇವ್ರು ಬಾಲಿಂಗ್ ತೊಗೊಂಡ್ರಿ. ಆದ್ರೆ ನಮ್ಮ ಹುಲಿಗಳು ನೋಡ್ರಿ ಫುಲ್ ತಿಂಡಿ ಬ್ಯಾಟಿಂಗ್ ರೀ. ಈ ಕಡೆ ಸಾಲ್ಟ್ ಅವರು ಕಿಂಗ್ ಕೊಹ್ಲಿ ಅವ್ರು ಫುಲ್ ಗುದ್ದಾಡೋಕೆ ಚಾಲು ಮಾಡಿದ್ರಿ. ನೋಡ್ರಿ, ಅದು ಆ್ಯಕ್ಚುಲಪ್ಪ ಅಂತಂದ್ರೆ ಅದು ಬಾಲಿಂಗ್ ಪಿಚ್ ಐತ್ರಿ, ಅದು ಬ್ಯಾಟಿಂಗ್ ಪಿಚ್ ಅಲ್ರಿ. ಬಾಲಿಂಗ್ ಹೋದವ್ರಿಗೆ ಫುಲ್ ತಿಂಡಿ ಪಿಚ್ ಐತ್ರಿ. ಅದು ವಿಕೆಟ್ ಹೋಗ್ಬೋದ್ರಿ ದಡ ಅಂಥ ಪಿಚ್ ಅದ. ಬಟ್ ಆದ್ರೆ ನಮ್ಮ ಹುಲಿಗಳದು ಹಂಗೆ ಆಗಲಿಲ್ಲ. ಫುಲ್ ತಿಂಡಿ ಬ್ಯಾಟಿಂಗ್ ಆಡಿದ್ರು. ಈ ಕಡೆ ಎಲ್ಲ ನಮ್ಮ ಪ್ಲೇಯರ್ಗಳಂತೂ ಅವತ್ತು ದಿನ ಫುಲ್ ತಿಂಡಿಲಿ ಮಿಂಚಾವ ನೋಡ್ರಿ. ಅವನು ಫುಲ್ ಭಾರಿ ಬ್ಯಾಟಿಂಗ್ ಆಡೋಕ್ಕೆ ಮತ್ತೆ 196 ರನ್ ಅವ್ರಿಗೆ ಟಾರ್ಗೆಟ್ ಕೊಟ್ಟರಪ್ಪ. CSKದವ್ರಿಗೆ ಕೊಟ್ಟರು ಕೂಡ. ಮತ್ತೆ ನೀವು ಬಂದೂರಪ್ಪ, ಇವು CSKದೇನು ಪ್ಲೇಯರ್ಗಳು ಅದಾವ ನೋಡ್ರಿ, ಅವು ರಾಹುಲ್ ತ್ರಿಪಾಠಿ ಅವರು ಮತ್ತು ಸಚಿನ್ ರವೀಂದ್ರ ಅವರು. ಈ ಕಡೆ ನಮ್ಮ ಹೆಜಲ್ವುಡ್ ಅವ್ರದ್ದು ಫಸ್ಟ್ ಓವರ್ ಬಾಲಿಂಗ್ ನೋಡ್ರಿ, ಎಂಥ ತಿಂಡಿ ಬಾಲಿಂಗ್ ರೀ. ಅವನು ಫಸ್ಟ್ ಓವರ್ದಾಗ 2 ವಿಕೆಟ್ ರೀ. ಅದು ಹೆಜಲ್ವುಡ್ ಅವ್ರದ್ದು ಬಾಲಿಂಗ್ ಫುಲ್ ತಿಂಡಿ ಬಾಲಿಂಗ್ ನೋಡೋದಂತೂ ಬಾಲಿಂಗ್ ಮಾನಿಸ್ಬೇಕ್ರಿ. ಇವು ಏನು 2 ವಿಕೆಟ್ ಹೋದಿರಪ್ಪ. ಪವರ್ ಪ್ಲೇದಾಗೆ 4 ವಿಕೆಟ್ ಹೋಗಿವ್ರಿ. ಇವತ್ತರದು ಚೆನ್ನೈದು 4 ವಿಕೆಟ್ ಹೋದಿರಿ. ಇವು 4 ವಿಕೆಟ್ ಹೋಗನ್ನು ಅಂದ್ರೂ ಸ್ವಲ್ಪ ಇವರು ನಿತ್ತಾಡಿದ್ರಿ. ಏನು ಇವ್ರು ಇಲ್ಲಿಗೆ ಕತ್ತಿ ಮುಗಿತು ಅನ್ಕೊಂಡಿದ್ರೆ ಇವು CSKದು. ಆದ್ರೆ ಇವ್ರು ನಿತ್ತಾಡಿದ್ರಪ್ಪ, ಒಂದು ಜರ ನಿತ್ತಾಡಿದ್ರು. ಮತ್ತೇನು ಇವನು ಟರ್ನಿಂಗ್ ಪಾಯಿಂಟ್ ಎಲ್ಲಿ ಐತಪ್ಪ ಅಂತಂದ್ರೆ IS ದಯಾಳವ್ರದ್ದು ಏನು ಬಾಲಿಂಗ್ ಐತೆ ನೋಡ್ರಿ. ಎಂಥ ತಿಂಡಿ ಬಾಲಿಂಗ್ ಇರೋದು. 12ನೇ ಓವರ್ ಏನು ಬಾಲಿಂಗ್ ಎಂಥ ಬಾಲಿಂಗ್ ಹಾಕಿದ್ರಿ ಅವರು. ಸಚಿನ್ ರವೀಂದ್ರ ಅವ್ರದ್ದು ಮತ್ತು ದುಬೆ ಅವ್ರದ್ದು ಎಂಥ ವಿಕೆಟ್ ತೆಗೆದ್ರಿ. ಫುಲ್ ತಿಂಡಿ ವಿಕೆಟ್ ರೀ. ಸಚಿನ್ ರವೀಂದ್ರ ಭಾರಿ ನಿತ್ತಾಡೋಗ್ತೀನಿ ಆ ಮಗ ಒಯ್ದು. ಅವ್ನು ನಿತ್ತಿನಪ್ಪ ಅಂತಂದ್ರೆ ಮ್ಯಾಚ್ ಏನು ಗೆದ್ದಿದ್ದಿಲ್ರಿ. ಅಂದ್ರೆ ಅಷ್ಟು ಒಂದು ಸ್ವಲ್ಪ ಒಂದು ಹಿಂಗೆ 7 ಅಥವಾ 8 ರನ್ನಿಲ್ಲ ಹಿಂಗೆ ಸೋಲ್ತಿದ್ರು CSKದು. ಆದ್ರೆ ಇವು ಸಚಿನ್ ರವೀಂದ್ರ ಔಟ್ ಆದ್ರಿ. ಫಸ್ಟ್ 12ನೇ ಓವರ್ ಏನೈತಿ ನೋಡ್ರಿ, ಫಸ್ಟ್ ಬಾಲ್ದಾಗ ಔಟ್ ಆದರು. ಆ ನಂತರ 4ನೇ ಬಾಲ್ದಾಗ ಇದು ದುಬ್ಯಾ ಹೋಯ್ತು ರೀ. ದುಬ್ಯಾನು ಬಕ್ಕಳು ಹಡ್ಸಾಡಿ ಗೊತ್ತೀನಿ ರೀ. ದುಬ್ಯಾ ಹೋಯ್ತು. ದುಬ್ಯಾ ಹೋಗಾರ ಮತ್ತೆ ಈ ಕಡೆ ಇದು ಜಡೇಜಾ ಅವರು ಮತ್ತು ಈ ಕಡೆ ಇವರು ಧೋನಿ ಅವರು ಲಾಸ್ಟ್ ಮೂಮೆಂಟಿಗೆ ಇವರು ಒಂದು ಸ್ವಲ್ಪ ನಿತ್ತಾಡೋಗ್ತಿರಿ. ಏನು ನಾವೇ ಮ್ಯಾಚ್ ಮುಗಿಸಿ ದಂಡಿ ಹಚ್ತೀವಿ ಅದಕ್ಕೆ ಇವ್ರು ನಿತ್ತಾಡೋಗ್ತಿರ್ರಿ. ಇವ್ರು ನಿತ್ತಾಡೋಣ ಮತ್ತೇನು ಈ ಕಡೆ ಜಡೇಜಾ ಅವ್ರು ಹೋದ್ರಿ. ಜಡೇಜಾ ಅವ್ರು ಹೋಗೋಣ
ಅದು ಇನ್ನೊಂದು ಯಾವುದೇ ಪ್ಲೇಯರ್ ಐತ್ರಿಪ್ಪ, ಅದು ಧೋನಿಯವ್ರ ಸಂಗಟ ನಿಂತು ಆಡಿದ್ರಪ್ಪ ಅವರು ಭೀ. ಅದು ಒಂದು ಸ್ವಲ್ಪ ಧೋನಿಯವ್ರದ್ದು ಏನು 2 6 2 3 6 ಹೊಡೆದ್ರು ನೋಡ್ರಿ. ಅದು ಅಷ್ಟೇ, ಅದು ಧೋನಿ ಫ್ಯಾನ್ಸ್ಗಳಿಗೆ ಅದು ಅಷ್ಟೇ ಒಂದು ಜರ ಕಣ್ಣು ತುಂಬ್ಕೊಳಕ್ಕೆ ಅವ್ರದ್ದೊಂದು ಫ್ಯಾನ್ಸ್ ಅಂತ ಕೇಳ್ಕೊಳಕ್ಕೆ ಅವ್ರಿಗೆ ಒಂದು ಜರ ಅಷ್ಟೇ ಖುಷಿ ಆಗ್ಬೋದ್ರಿ. ಯಾಕಪ್ಪ ಅಂತಾರೆ ಯಾರು ಭೀ ಅಲ್ರಿ, ಈಗ ಅವ್ರವ್ರ ಪ್ಲೇಯರ್ ಅವ್ರಿಗಿಷ್ಟ, ಅವ್ರು ಬಂದು 3 6 ಹೊಡೆದ್ರಿ, ಅವ್ರು ಬರೆಯೋದು ಅಷ್ಟೇ ಕಾಯ್ಲಿಗತ್ತಿವು. ಇವು ನೋಡ್ರಿ, ಇವು ಸ್ವಾರ್ಥದ ಆಟ, ಇವು CSKದ ಆಡ್ತಾವ, ನನ್ನ ಮೇಲೆ ಅಪವಾದ ಹಾಕ್ತಾವೆ ನಾವುನ. ಅದು ಒಂದೊಂದು ಟೈಮಿಗೆ ಜಡೇಜಾ ಗೆದ್ದಿಸಲಿ ಮ್ಯಾಚ್ ಅಂದ್ಕಿ ಅವು CSKದ ಅಭಿಮಾನಿಗಳೇ ಆಗ್ತಾವ. ಧೋನಿ ಬರಸಲಿ ಅಂದ ಮತ್ತೆ ನೀವು ಜಡೇಜಾ ರೌಂಟ್ ಅಲ್ಲಿ ಅಂದ್ಕಿ ಅವೇ ಆಗ್ತಾವ. ಇವ್ನು ಅವನ ತಿತ್ತಾವ್ರಿ, ಇವನು ಅವನ ಮತ್ತೆ ತಿಂದಿಲ್ಲ ಅಂದ್ಕಿ ಆಗ್ತಾವ. ಇವತ್ತಿರೋದು ಇದೇ ಹಣ್ಣಿ ಬರೈತಿ. ಅವನು ಏನು ಯಾಕಾಗಲಕ್ಕ ಒಂದು ಸ್ವಲ್ಪ ಇದು ಏನು ನಮ್ಮ ಕಿಂಗ್ ಕೊಹ್ಲಿ ಅವರು ಆಡೋ ಟೈಮಿಗೆ 20 ರನ್ ರೀ, ಒಂದು ಮಲಿಂಗ ನಮ್ಮನ್ನ ಬಾಲಿಂಗ್ ಬಿಡ್ತಾವ್ರಪ್ಪ. ಹಿಂಗೆ ಮಾಡಿ ಹಿಂಗೆ ಬಾಲಿಂಗ್ ಹಾಕಿದ್ರಿ, ಬಾಲಿಂಗ್ ಹಾಕೋಣ ಮತ್ತೆ ನಮ್ಮ ಹುಲಿಯವ್ರಿಗೆ ಹೆಲ್ಮೆಟಿಗೆ ಬಿಡಿತಿರಪ್ಪ. ಹೆಲ್ಮೆಟಿಗೆ ಬಡ ನಮ್ಮ ಹುಲಿ ನೋಡ್ರಿ ತಲೆ ತಾಪ ಆದ್ರೆ ನಮ್ಮ ಹುಲಿಗೆ ಮತ್ತೇನು ತಲೆ ತಾಪ ಹಾಕಿ ಮತ್ತೆ ನೆಕ್ಸ್ಟ್ ಬಾಲಿ 6 ರೀ ಅವನ್ನ ಅದು ಇಟ್ಕೊಂಡದು ಅಭ್ಯಾಸ ಇಲ್ರಿ ನಮ್ಮ ಹುಲಿಗೆ. ಅದು ಕೊಟ್ಟನೆ ಅಭ್ಯಾಸ ಐತಿ ನಮ್ಮ ಹುಲಿಗೆ. ಮತ್ತೇನು ಬಡೆನ ತಡೆಯಲ್ಲ, ಮತ್ತೇನು ಒಂದು ಜರ ಚಲೋ ಫಿಟ್ಟಾಗಿ ಬಂದಕ್ಕೆ ಮತ್ತೇನು ಅವನು ನೆಕ್ಸ್ಟ್ ಬಾಲಿ 6 ರೀ ಅವನ. ಇದು ನಮ್ಮ ಹುಲಿದ ಆಟಪ್ಪ ಅಂತಂದ್ರೆ. ಈಗ ನೋಡ್ರಿ, ಇದು CSKದು ಅವ್ರದ್ದು ಏನು ಚಪಾಕ ಸ್ಟೇಡಿಯಂ ಐತೆ ನೋಡ್ರಿ, ಅದ್ರೊಳಗೆ ನಾವು ಬರೀ ಗೆದ್ದಿದ್ದು 2008 ಒಂದೇ ಒಂದು ಮ್ಯಾಚ್ ಗೆದ್ದಿವ್ರು. ಇವು ಒಟ್ಟು ಕೂಡ ಸೋತಿದ್ದೇವ್ರು ನಾವು ಇವ್ರ ಸಂಗಟ. ಅದು 2025 ಏನು ಒಂದು ಇದು ಏನು 28ನೇ ತಾರೀಕಿಗೆ ಮ್ಯಾಚ್ ಇತ್ತು ನೋಡ್ರಿ, ಇದು ತಿಂಡಿ ಮ್ಯಾಚ್. ಅವತ್ತಿನ ದಿನ ಫುಲ್ ತಿಂಡಿಲೇ ಗೆದ್ದರು ನಮ್ಮ ಹುಲಿಗಳು ನೋಡ್ರಿ. ನಾವು ಗೆದಲಾರ್ದೆ ಇರೋದು ಎಷ್ಟು ದಿನ ಆಯ್ತಪ್ಪ ಅಂತಾರೆ, 6155 ದಿನಗಳು ಆದ ಬಳಿಕ ನಮ್ಮ ಹುಲಿಗಳು ಚಪ್ಪಾಕ ಸ್ಟೇಡಿಯಂ ಒಳಗೆ ಅವ್ರ ತವ್ರ ಮನೆಯೊಳಗೆ ಅಲ್ಲೇ ಹೆಡ್ ಟು ಹೆಡ್ ಇವನವನು AK-47 ಅವನು ಗನ್ ಹ್ಯಾಂಗೆ ಗೋಳಿ ಬೀಳ್ತಾವ್ರಿ, ಕಡಲ ಅವನವನು ಅಂಥ ವಿಕೆಟ್ನು ತೆಗೆದು ಅವ್ರ ಕುತಿ ಹಾರಿಸಿ ನೆಲ್ದಾಗ ಮೊಚ್ಚನ್ನು ತೆಗೆದ್ರಿ. ಇದು ಬೇಕಿತ್ತು ನಮಗೆ. ಈಗ ನಮ್ಮದು ಟೀಮ್ ಐತಿ ನೋಡ್ರಿ, ಅವನು ಫುಲ್ ಟಾಪ್ ಲಿಸ್ಟ್ ನಾವು ಹೋಗಿ ಗೊತ್ತೈತ್ರಿ. ಅವನು ಅವು ನಮ್ಮ ಹುಲಿಗಳು 196 ಟಾರ್ಗೆಟ್ ಕೊಟ್ಟು ಇವು ಬರೀ 146 ರನ್ ಹೊಡೆದಕ್ಕೆ ಇವು 50 ರನ್ನಿಲೆ ಸೋತಿರೂಪ. ಇವು CSKದು ನಮ್ಮ ಹುಲಿಗಳು 50 ರನ್ನಿಲೆ ಫುಲ್ ತಿಂಡಿಲೆ ರನ್ ರೇಟ್ಲೆ ಗೆದ್ದಕ್ಕೆ ನಾವು ಟಾಪ್ ಲಿಸ್ಟ್ನಾಗ ಹೋಗಿ ಗೊತ್ತಾವ. ನಮಗೆ ಇದೊಂದು ಬೇಕಿತ್ತು. 2 ಮ್ಯಾಚ್ ಗೆದ್ದೀವ್ರಿ. KKR ಸಂಗಟ ಮತ್ತು ತಗಡ ಮಾರೋರ ಸಂಗಟ 2 ಮ್ಯಾಚ್ ಗೆದ್ದೇವು. ನಮ್ಗೆ ಇದೇ ಒಂದು ಬೇಕಿತ್ತು. ಇನ್ನು ನೆಕ್ಸ್ಟ್ ಮ್ಯಾಚ್ ಇವತ್ತಿನ ಮ್ಯಾಚ್ ಗುಜರಾತ್, ನಮ್ಮದು RCB ಐತ್ರಿ. ಇವತ್ತು ನೋಡಂಬ್ರಿ ಅವನವನು ಏನು ಆತಿಲ್ಲಪ್ಪ ಅಂದಕ್ಕೆ ಫುಲ್ ತಿಂಡಿ ಮತ್ತು ಮ್ಯಾಚ್ ಮುಗಿದೊಳಗೆ ಫುಲ್ ಬೆಂಕಿರ ಜೊತೆ ಬರ್ತೀನಿ ರೀ. ಅಲ್ಲಿ ತನಕ ಎಲ್ರಿಗೂ ಜೈ RCB, ಜೈ ವಿರಾಟ್ ಕೊಹ್ಲಿ, ಐ ಲವ್ RCB.